ಎಲ್ಲರಿಗೂ ನಮಸ್ಕಾರ. ಇದು ಮಂಗಳವಾರದ ವಿಡಿಯೋ ನೋಡ್ರಿ. ನಿನ್ನೆ ಮಂಗಳವಾರ ಬೆಳಗ್ಗೆ ನಾನು ಇವತ್ತೇನು ಅಡುಗೆ ಮಾಡಿದ್ದಿಲ್ಲ, ಜಸ್ಟ್ ಪಾಲಕ್ ಸಾರು ಮಾಡೀನಿ ನೋಡ್ರಿ. ಪಾಲಕ್ ಸಾರು ರೈಸ್ ಮಾಡಿಬಿಟ್ಟಿದ್ದೆ. ಯಾಕೋ ಒಂದೊಂದು ದಿನ ಆಗ್ತೈತೆ ನೋಡ್ರಿ, ಏನು ಮಾಡೋಕ್ಕೆ ಮನಸ್ಸೇ ಬರೋಲ್ಲ. ಬೆಳಗ್ಗೆ ಅಡುಗೆ ಮಾಡೋಕ್ಕೂ ಒಂಥರ ಇದು ಅನಿಸ್ಬಿಡುತ್ತೆ, ಡೈಲಿ ಮಾಡಿ ಅದಕ್ಕೆ ನಂಗೆ ಆ ರೀತಿ ಇದಾಗಿ ಏನೂ ಮಾಡೋಕ್ಕೂ ಮನಸ್ಸಿರಲಿಲ್ಲ. ಅದಕ್ಕೆ ನಾನು ಇವತ್ತು ಪಾಲಕ್ ಸಾರು ಸ್ವಲ್ಪ ರೈಸ್ ಮಾಡಿಬಿಡ್ಬೇಕಂತೇಳಿ ಮಾಡಕತ್ತೀನಿ ರೀ. ಪಾಲಕ್, ಆಮೇಲೆ ಕೊತ್ತಂಬರಿ, ಸ್ವಲ್ಪ ಉಪ್ಪು, ಖಾರ, ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡ್ಬಿಡೋದ್ರಿ. ಟೊಮೆಟೊನ ಒಂದು 2-3 ಹಾಕ್ಕೊಂಡು ನಾನು ಇಲ್ಲಿಷ್ಟು ಒಂದು 3 ಸಿಟಿ ತೆಗೆದುಬಿಡ್ಬೇಕು ನೋಡ್ರಿ. ಇದನ್ನು ಚೆಂದಂಗೆ ಕುದಿರ್ತಾರೆ ಬ್ಯಾಳಿ. ತೊಗರಿ ಬೇಳೆಗೆ ನಾ ಹಾಕಿ ಮಾಡಕತ್ತೀನಿ ರೀ. ನೀವು ಬೇಕಾದ್ರೆ ಕಡ್ಲಿ ಬೇಳೆಗೂ ಹಾಕೋಬೋದು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ಇದ್ರ ಬದಲಿ ನಾನೇನು ಮಸಾಲೆ ಖಾರ ಹಾಕಿ ನೋಡ್ರಿ, ಅದ್ರೊಳಗೆ ಬದಲಿ ನಾವು ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು. ನಮ್ಗೆ ಎಷ್ಟು ಬೇಕತ್ತೋ ಅಷ್ಟು ಖಾರನ ಆ್ಯಡ್ ಮಾಡ್ಕೋದ್ರಿ. ಆಮೇಲೆ ಹಣ್ಣು ಕಟ್ ಇಡಕತ್ತಿದ್ದೆ ನೋಡ್ರಿ. ನಮ್ಮನೆಯವರು ನೀನೇ ತೊಗೊಂಡು ಬಂದಿದ್ದರು. ಅದಕ್ಕೆ ಸ್ವಲ್ಪ ಬೆಳಗ್ಗೆ ಈರುಳ್ಳಿ ಬರೀ ರೈಸು ಸಾಂಬಾರೇನು ಅಂತೇಳ್ಬಿಟ್ಟು ಇದನ್ನು ಫಸ್ಟ್ ತಿಂದು ಆಮೇಲೆ ತಿಂದ್ರಾಯ್ತು ಅಂಥೇಳಿ ಇದಿಷ್ಟು ಕಟ್ ಮಾಡಿ ಇಡಕತ್ತಿದ್ದೆ ರೀ. ಆಮೇಲೆ ಇವತ್ತು ಸ್ವಲ್ಪ ಜಾತ್ರೆಗೆ ಹೋಗ್ಬೇಕಂತ ಮಾಡೀವ್ರಿ. ಜಾತ್ರೆನ ಐತಿ, ಅದಕ್ಕೆ ಸ್ವಲ್ಪ ಏನೂ ತೊಗೊಂಡೋದಾಗಿಲ್ಲ ರೀ. ನನಗೆ 2 ಸತಿ ಹೋಗಿದ್ರು. ಸ್ವಲ್ಪ ಇಯರಿಂಗ್ಸು ಆಮೇಲೆ ಬಳೆ ಅದೆಲ್ಲ ತೊಗೋಬೇಕಂತ ಮಾಡೀನಿ. ಅದಕ್ಕೆ ಹೋಗ್ಬೇಕಂತ ಅಂದ್ಕೊಂಡೇನಿ ರೀ. ಇವತ್ತು ಹೋಗಿ ಬಂದಿಂದ ನೋಡೋಣ ರೀ ಏನೇನು ತೊಗೊಂಡು ಬರ್ತೀನಿ, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಆಮೇಲೆ ಈಗ ಬ್ಯಾಳೆಲ್ಲ ಕುದಿದ್ದು ಚೆಂದಂಗೆ ಅದನ್ನು ಈ ಥರ ಮಸಿಬೇಕು ರೀ. ಚೆಂದಂಗೆ ಮಸಿದ್ರೆ ಮಸ್ತಂಗೆ ಸಾರು ರೆಡಿ ಆಗ್ತೈತೆ ನೋಡಿರಿ. ತಿಕ್ನೆಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿರಿ. ನಾನು ಇಲ್ಲಿ ಬರೀ ರೈಸ್ ಜೊತೆ ಮಾಡಕತ್ತೀನಿ ನೋಡಿರಿ. ಭಾಳ ತಿಳಿ ಆದ್ರೆ ಸರಿ ಇರಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮಾಡ್ತೀನಿ ಅಷ್ಟೇ ನಾನು. ಆಮೇಲೆ ಅನ್ನ ಜಲ್ದಿ ಆಗಬೇಕಾಗಿತ್ತು, ಲೇಟಾಗಿತ್ತು ಮೊದಲೇ ನಾನು ಮಾಡೋದು ಅಡುಗೆ ಅಂಥೇಳಿ ಸ್ವಲ್ಪ ಅಕ್ಕಿನ ನೆನೆಸಿಟ್ಟಿದ್ದೆ ನಾನು ನೀರು ಹಾಕಿ. ಆಮೇಲೆ ಅದನ್ನು ಕುಕ್ಕರ್ಗೆ ರೆಡಿ ಮಾಡಿ ಇಟ್ಕೊಂಡೆ. ಆ ಕಡೆ ರೈಸ್ ಮಾಡೋಕೆ ಇಟ್ಟೀನಿ. ಈಗ ಸಾರನ್ನ ರೆಡಿ ಮಾಡ್ಕೊಕತ್ತೀನಿ ನೋಡ್ರಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿನಿ ರೀ. ನಾನು ಇಲ್ಲಿ ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತಾರೆ ಟೇಸ್ಟ್ ಚೆಂದ ಬರ್ತೈತಿ ಸಾರು. ಅದಕ್ಕೆ ಹಾಕ್ಕೊಂಡೀನಿ ರೀ. ಇದ್ರೊಳಗೆ ಸ್ವಲ್ಪ ಇನ್ನೊಂದಿಷ್ಟು ಉಪ್ಪನ್ನ ಆ್ಯಡ್ ಮಾಡ್ತೀನಿ ರೀ ನಾನು ಒಗ್ಗರಣೆ ಒಳಗೆ. ಆಮೇಲೆ ಕರಿಬೇವು ಇರಲಿಲ್ಲ ರೀ. ಮೊನ್ನೆ ನಾನು ಕಾಯಿಪಲ್ಲೆ ತರಬೇಕಾದ್ರೆ ಮರ್ತು ಬಂದುಬಿಟ್ಟಿಟ್ರಿ. ಹೀಗಾಗಿ ಯಾವುದಕ್ಕೂ ಹಾಕೋದಾಗ್ತಿಲ್ಲ ರೀ. ಈಗ ನಮ್ಮ ಏರಿಯಾದಾಗ ಕೊತ್ತಂಬರಿ, ನಿಂಬೆಹಣ್ಣು ಈ ಥರದ್ದೆಲ್ಲ ಸಿಗ್ತೈತಿ, ಬಟ್ ಕರಿಬೇವೆಲ್ಲ ಸಿಗಂಗಿಲ್ಲ. ಹೀಗಾಗಿ ತಂದಿಲ್ಲ. ಅದಕ್ಕೆ ಕರಿಬೇವನ್ನ ಇಲ್ಲಿ ಹಾಕೋಕ್ಕಾಗಿಲ್ಲ ನನಗೆ. ನೀವು ಕರಿಬೇವನ್ನ ಹಾಕಿರಿ, ಚಲೋ ಟೇಸ್ಟ್ ಅನಿಸ್ತದೆ. ಸಾರುಗಳಿಗೆಲ್ಲ ಕರಿಬೇವು ಬೇಕಾಗ್ತೈತೆ ನೋಡಿರಿ. ಆಮೇಲೆ ಈ ಸಾರು ಒಗ್ಗರಣೆ ಕೊಟ್ಟಾದ್ಮೇಲೆ ಸ್ವಲ್ಪ ನೀರು ಕುಕ್ಕರ್ ಒಳಗೆ ನಾವು ಕುಸ್ಕೊಂಡಿರ್ತೀವಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿನಿ ರೀ. ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿರಿ. ಚೆಂದಂಗೆ ಕುದಿಸ್ಬೇಕ್ರಿ ಸಾರು. ಯಾವಾಗಲೂ ಚೆಂದಂಗೆ ಕುದ್ದಷ್ಟು ಟೇಸ್ಟ್ ಬರ್ತೈತಿ ಸಾರು. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ನನಗೆ, ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡೆ ಅಷ್ಟೇ ನೋಡಿರಿ. ಹಾಕಿ ಚೆಂದಂಗೆ ಕುದಿಸಿ ನೋಡಿರಿ ಇದನ್ನು. ಆಮೇಲೆ ನಾನು ಇಲ್ಲಿ 2 ಹೊತ್ತಿಗೆ ಆಗಷ್ಟು ಮಾಡಕತ್ತೀನಿ ರೀ. ಇದು ಅಂದ್ರೆ ಸಾಯಂಕಾಲನೂ ಸ್ವಲ್ಪ ಬೇಕಾಗ್ತೈತೆ ನೋಡಿರಿ. ಮತ್ತು ಮಾಡೋದು ಕೈಲಿ ಒಟ್ಟಿಗೆ ಮಾಡೋದ್ರಾಯ್ತಂತೆ ಜಾಸ್ತಿನೇ ಮಾಡೀನಿ. ರೈಸು ರೆಡಿಯಾಗಿತ್ತು. ಈಗ ಊಟಕ್ಕೆ ರೆಡಿ ಮಾಡಕತ್ತಿದ್ದೆ ನೋಡಿರಿ. ಇವತ್ತು ಬೆಳಗ್ಗೆ ನೋಡಿರಿ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾತ್ರ ಮಾಡಿರೋದು ಇವತ್ತು. ಒಂದೊಂದು ದಿನ ಹೀಗೆ ಏನೇನೋ ಬೇಜಾರಾಗ್ಬಿಡ್ತೈತೆ ನೋಡಿರಿ, ಬೆಳಗ್ಗೆ ಏನೂ ಮಾಡೋಕ್ಕೆ ಮೂಡಿರಲ್ಲ. ಅದಕ್ಕೆ ಇವತ್ತು ಏನು ಜಾಸ್ತಿ ಅಡುಗೆ ಮಾಡೋಕ್ಕೆ ಹೋಗಿದ್ದಿಲ್ಲ, ಇವತ್ತು ಇಷ್ಟೇ ಮಾಡಿಬಿಟ್ಟಿದ್ದೆ ನೋಡಿರಿ. ಇದು ಇಷ್ಟ ಆಯ್ತಂದ್ರೆ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿರಿ. ಆಮೇಲೆ ಇದೇ ಸಿದ್ದೇಶ್ವರ ಗುಡಿ ನೋಡಿರಿ. ಗುಡಿ ಒಳಗೆ ಇವತ್ತು ಹೋಗಿದ್ದೆ ನಾನು. ನೀಟಂಗೆ ನಿಮಗೂ ತೋರಿಸ್ಬೇಕು ಅಂತೇಳಿ ಗುಡಿ ತೋರ್ಸಕತ್ತೀನಿ ನೋಡಿರಿ. ಆಮೇಲೆ ಎಲ್ಲ ಚೆಂದಂಗೆ ಕಾಯೆಲ್ಲ ಹೊಡೆದು ಗುಡಿ ಒಳಗೆಲ್ಲ ತಿರುಗಾಡ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದಿದ್ದು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಟೈಮ್ ಭಾಳ ಮಧ್ಯಾಹ್ನನೇ ಹೋಗ್ಬಿಟ್ಟಿವ್ರಿ. ಹಿಂಗಾಗಿ ಬಿಸಿಲು ಭಾಳ ಇತ್ತು. ಹೀಗಾಗಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಹಿಂಗಾಗಿ ಅಷ್ಟೇ ಇದು ಮಾಡಿಬಿಟ್ಟಿರೋ. ಒಂದು 4-5 ಜನ ಹೋಗಿದ್ದೀವಿ ನಾವು. ಹೀಗಾಗಿ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಆ್ಯಕ್ಚುಲಿ ನನಗಲ್ಲಿ. ಹೀಗಾಗಿ ಅಷ್ಟೇ ಶಾಪಿಂಗ್ ಮಾಡ್ಕೊಂಡು ಬಂದೆ. ಆಮೇಲೆ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಎಲ್ಲ ಅಂಗಡಿ ಕ್ಲೋಸ್ ಇದ್ದು ರೀ. ಅದೇನೋ ಫುಲ್ ಪ್ಯಾಕಿಂಗ್ ಮಾಡ್ಕೊಂಡು ಕ್ಲೋಸ್ ಮಾಡೋರು ಇದಾರೋ ಗೊತ್ತಿಲ್ಲ. ಜಾತ್ರೆ ಫುಲ್ ಎಲ್ಲ ಪ್ಯಾಕಿಂಗ್ ನಡೆದಿತ್ತು. ಆಮೇಲೆ ಇನ್ನು ಸಾಯಂಕಾಲ ಓಪನ್ ಮಾಡ್ತಾರೋ ಗೊತ್ತಿಲ್ಲ ರೀ ಜಾತ್ರೆದು. ಕೆಲವೊಂದು ಜನ ಜಾಸ್ತಿ ಈವ್ನಿಂಗ್ ಬರ್ತಾರಲ್ಲ ರೀ ಶಾಪಿಂಗ್ ಆಗಲಿ ಜಾತ್ರೆ ನೋಡೋಕ್ಕಂತೇಳಿ. ಹೀಗಾಗಿ ನಾವು ಹೋದಾಗ ಎಲ್ಲ ಕೆಲವೊಂದು ಅಂಗಡಿಗಳೆಲ್ಲ ಕ್ಲೋಸ್ ಇದ್ಬಿಟ್ಟು ಬ್ಯಾಂಗಲ್ಸ್ ಎಲ್ಲ ಸರಿಯಾಗಿ ತೊಗೊಳಕ್ಕಾಗಲಿಲ್ಲ ರೀ. ಇಯರಿಂಗ್ಸ್ 2 ಮಾತ್ರ ತೊಗೊಂಡು ನೋಡಿರಿ. ಇವು 2 ಇಯರಿಂಗ್ಸ್ ಯಾವ ರೀತಿ ಅದಾವ ಅಂತ ಹೇಳ್ರಿ, ಚಂದದ ಇಲ್ಲಿ ನೋಡಿರಿ ಹೇಳ್ರಿ. ಈ ರೀತಿ ಒಂದು ಜುಮ್ಕಿ, ಆಮೇಲೆ ಆ ಥರ ತೊಗೊಂಡು ನೋಡ್ರಿ ರಿಂಗ್. ಆಮೇಲೆ 2 ಯಾವ ಥರದವು ಅಂತ ಹೇಳ್ರಿ.
ಆಮೇಲೆ ಬ್ಯಾಂಗಲ್ಸ್ ತೊಗೊಂಡಿನಿ ರೀ. ನಮ್ಮ ನಾದಿನಿ ಲಗ್ನಕ್ಕೆ ಬೇಕಾಗ್ತದೆ ಅಂಥೇಳಿ ಹಸಿರು ಬಳೆ ಒಳಗೆ ಚಂದ ಅನ್ನಿಸ್ತಾವೆ ನೋಡ್ರಿ ಇವು. ಅದ್ರ ಸಲುವಾಗಿ ಇವು ಗೋಟ್ ತೊಗೊಂಡ್ರಿ ಬಳೆ. ಆಮೇಲೆ 100 ರೂಪಾಯಿಗೆ ಒಂದು ಸೆಟ್ ರೀ ಇದು. ಎಲ್ಲ 100 ರೂಪಾಯಿ ನೋಡಿರಿ, ಯಾವುದೂ ಕಡಿಮೆ ರೇಟ್ ಇರಲಿಲ್ಲ. ಆ ರಿಂಗ್ಸ್ ಏನು ತೋರಿಸಿದೆ ನೋಡ್ರಿ ಅದು ಮಾತ್ರ 40 ರೂಪಾಯಿ. ಆಮೇಲೆ ಒಂದು ಬ್ಯಾಗ್ ತೊಗೊಂಡೆ ನಾನು. ಸುಮ್ಮನೆ ಒಂದು ಅಂಗಡಿಗೆಲ್ಲ ಹೋಗ್ಲಿಕ್ಕೆ ಅಥವಾ ಏನಾದರೂ ಸಣ್ಣ ಸಣ್ಣ ಏನೋ ಸಾಮಾನು ತರೋದಿದ್ರೆ ಬೇಕಾಗ್ತದೆ ನೋಡ್ರಿ, ಅದ್ರ ಸಲುವಾಗಿ ಅಂತೇಳಿ ಇರಲಿ ಅಂತೇಳಿ ಇದೊಂದು ಬ್ಯಾಗ್ ತೊಗೊಂಡಿನಿ ರೀ. ಬ್ಯಾಗಿಗೆ 50 ರೂಪಾಯಿ ಕೊಟ್ಟಿನಿ ನೋಡಿರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.